ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ಇವತ್ತು ಕೂಡ ವಿಚಾರಣೆ ಆಗುತ್ತೆ. ಕೋರ್ಟ್ ಕಟಕಟಿಯಲ್ಲಿ ರೇಣುಕಾಸ್ವಾಮಿಯ ಹೆತ್ತವರು ಕೂಡ ಬಂದಿದ್ದಾರೆ. ರೇಣುಕಾಸ್ವಾಮಿ ತಂದೆ ತಾಯಿಯ ಕ್ರಾಸ್ ಎಕ್ಸಾಮಿನೇಷನ್ ನಿನ್ನೆಯಿಂದಲೂ ಕೂಡ ಆಗ್ತಾ ಇದೆ. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ದರ್ಶನ್ ಪರ ವಕೀಲರಿಂದ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ಆಲ್ರೆಡಿ ಒಂದಷ್ಟು ಉತ್ತರವನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಸ್ವಲ್ಪ ಗೊಂದಲ ಪಡಿಸುವಂತಹ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ನೋಡಿರ್ತೀವಲ್ಲ ಆ ರೀತಿಯಾಗಿ ನಡೆಯುತ್ತೆ. ಯಾಕಂದ್ರೆ ಇದು ಹೈ ವೋಲ್ಟೇಜ್ ಪ್ರಕರಣ. ಎಲ್ಲರ ಕಣ್ಣು ಗಮನ ಈ ಸುದ್ದಿ ಮೇಲಿದೆ. ನೆನ್ನೆಯೂ ಕೂಡ ಬಂದಿದ್ರು ಅವರ ತಂದೆ ತಾಯಿ ರತ್ನಪ್ರಭಾ ಅವರ ತಾಯಿ, ಕೆಲವೊಂದಕ್ಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂಡ್ ಈ ಕ್ರಾಸ್ ಎಕ್ಸಾಮಿನೇಷನ್ ನೆನ್ನೆಯೂ ಕೂಡ ಆರಂಭ ಆಗಿತ್ತು, ಬಟ್ ಇವತ್ತು ಅದಕ್ಕೂ ಮುಂದೂಡಿಕೆ ಆಗಿತ್ತು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಆರಂಭ ಆಗತ್ತೆ. ಓಕೆ, ಇಡೀ ರಾಜ್ಯದ ಗಮನವನ್ನು ಸೆಳೆದಿರುವ ಹೈ ವೋಲ್ಟೇಜ್ ಪ್ರಕರಣ. ದರ್ಶನ್ ಅವರ 2026ರ ಭವಿಷ್ಯ ಏನಾಗುತ್ತೆ ಅಂತ ಸಾಲಿಡ್ ರಿಸಲ್ಟ್ ಕೊಡುವಂತಹ ಪ್ರಕರಣ ಇದು. ಈ ಬೆನ್ನಲ್ಲೇ ನಿನ್ನೆಯಿಂದ ಈ ಒಂದು ಟ್ರಯಲ್ ಆರಂಭ ಆಗಿದೆ. ಅವರ ತಂದೆ ತಾಯಿ ಅಥವಾ ರೇಣುಕಾಸ್ವಾಮಿಯ ಹೆತ್ತವ್ರನ್ನು ಕೂಡ ಒಳಪಡಿಸಲಾಗಿದೆ ಈಗ ವಿಚಾರಣೆಗೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ನಿನ್ನೆ ಆಗಿದ್ದಂತಹ ವಿಚಾರಣೆ ಮತ್ತು ಇವತ್ತು ಏನೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ನಡೀಬಹುದು, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ವಿದ್ಯೆ ಏನಂದ್ರೆ ಈಗಾಗ್ಲೇ ನಿನ್ನೆಯಿಂದನೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸದ್ದಾಗ್ತಾ ಇದೆ. ಟ್ರಯಲ್ ಶುರುವಾದಾಗಿಂದನೂ ಕೂಡ ಇನ್ನು ಆರೋಪಿಗಳೇನಿದ್ರೆ ಅವ್ರಿಗೂ ಕೂಡ ಒಂದ್ ರೀತಿ ಭಯ ಕೂಡ ಶುರುವಾಗಿರುವಂತದ್ದು. ಸೊ ಹೀಗಾಗಿ ಅವರವರ ವಕೀಲರು ಏನಿದ್ದಾರೆ ಅವರ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ನಿನ್ನೆ ಕೂಡ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನ ಕೂಡ ಈಗಾಗಲೇ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಕೂಡ ಏನೋ ಬಾಲನ್ ಕೂಡ ಮಾಡಿದ್ರು. ಇನ್ನು ಬಾಲನ್ ಕೂಡ ಪವಿತ್ರ ಗೌಡ ಪರವಾದಂತಹ ವಕೀಲರಾಗಿರುವಂತದ್ದು. ಇದರ ಜೊತೆಗೆ ಹಿರಿಯ ಕ್ರೈಮ್ ಏನೋ ಅಡ್ವೊಕೇಟ್ ಅಂತಾನೆ ಗುರುತಿಸ್ಕೊಂಡಂತ ಸಿ.ವಿ. ನಾಗೇಶ್ ಇದ್ರೆ ಅವರು ಕೂಡ ನಟ ದರ್ಶನ್ ಪರವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡಿದ್ರು. ಅಂದ್ರೆ ಸಾಕಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಯಾವ ರೀತಿಯಾಗಿ ಅವರು ಹೋದ್ರು, ಯಾವ ಬಟ್ಟೆಯನ್ನ ಧರಿಸಿದ್ರು, ಏನೇನ್ ಧರಿಸಿದ್ರು, ಯಾರ ಜೊತೆ ಹೋದ್ರು, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಅವರು ಅಂದ್ರೆ ಇಲ್ಲಿ ಇವರು ಚಾರ್ಜ್ ಶೀಟ್ ಏನ್ ಮಾಡಿರ್ತಾರೆ ಅದರ ಲೂಪ್ ಹೋಲ್ಸ್ ಅನ್ನ ಇಲ್ಲಿ ಕಂಡಿಡ್ಕೊಂಡು ವಕೀಲರು ಎಲ್ಲರೂ ಕೂಡ ಬಂದಿರ್ತಾರೆ. ಸೊ ಇವಾಗ ಆ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕ್ರಾಸ್ ಮಾಡ್ತಾ ಹೋಗ್ತಾರೆ. ಇವತ್ತು ಕೂಡ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಕೂಡ ಮತ್ತೆ ನಿನ್ನೆ ರೀತಿಯಲ್ಲೇ ನಡೀತಾ ಇದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನರು ಒಳಗೋದ್ರೆ ಮತ್ತೆ ಅಲ್ಲಿ ಜಂಜಾಟ ಆಗುತ್ತೆ ಅಂತ ಹೇಳಿ ಈಗಾಗಲೇ ಅಲ್ಲಿರುವಂತಹ ನ್ಯಾಯಾಧೀಶರು ಕೂಡ ಎಲ್ಲರನ್ನೂ ಕೂಡ ಆಚೆ ಕಳಿಸಿ ಈಗಾಗಲೇ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಕೇವಲ ಇಬ್ರು ಲಾಯರ್ ಬಿಟ್ರೆ ಅಲ್ಲೋಗಿರುವಂತ ಏನೋ ಹೇಳಿಕೆ ಕೊಡಕ್ ಹೋಗಿರುವಂತ ಸಾಕ್ಷಿಗಳು ಮಾತ್ರ ಇರ್ತಾರೆ, ಬಿಟ್ರೆ ಜಡ್ಜ್ ಮಾತ್ರ ಇರ್ತಾರೆ. ಸೊ ಹೀಗಾಗಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಈಗಾಗಲೇ ಶುರುವಾಗಿದೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ಯಾರ್ಯಾರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕು ಅನ್ಸತ್ತೆ ಅವರೆಲ್ಲರಿಗೂ ಕೂಡ ಸಮನ್ಸ್ ಅನ್ನು ಕೂಡ ಕೊಡ್ಲಾಗತ್ತೆ. ಅವರೆಲ್ಲರೂ ಕೂಡ ಬಂದು ಆನಂತರ ಅವರ ಹೇಳಿಕೆ, ಆಗ ಕೊಟ್ಟಂತ ಹೇಳಿಕೆ ಮತ್ತೆ ಈಗ ಕೊಟ್ಟಂತ ಹೇಳಿಕೆ ಎಲ್ಲವೂ ಕೂಡ ಸ್ಪಷ್ಟ ಅಂದ್ರೆ ಅವರೆಲ್ಲರೂ ಕೂಡ ಅದನ್ನ ಒಪ್ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಟ್ರಯಲ್ ಶುರು ಆಗಿದೆ. ಇವತ್ತು ಕೂಡ ಈಗಾಗಲೇ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತ ಬೆಳವಣಿಗೆ ಆಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ. ಪಾಪ ರೇಣುಕಾಸ್ವಾಮಿಯ ಹೆತ್ತವರ ಕೈಯಲ್ಲಿ ಅವರ ಮಗವನ್ನ ಅಥವಾ ಮೊಮ್ಮಗನನ್ನ ಎತ್ಕೊಂಡಿರುವಂತದನ್ನ ಗಮನಿಸ್ತಾ ಇದ್ದೀರಿ. ನೋಡೋಣ ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಹೇಗಿರುತ್ತೆ, ಏನೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂತ.